ನನ್ನ ಮುಖ ಯಾಕೆ ಹಿಂಗಾಯ್ತು? ಇವತ್ತು ಸ್ಪೆಷಲ್ ಡೇ. ನಮ್ಮ ಹುಡುಗಿನ ಮೀಟ್ ಮಾಡಕ್ ಹೋಗ್ಬೇಕಿತ್ತು. ಅದಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ನಾನು ರೆಡಿ ಆದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಮೇಲೆ ಫೇಸ್ ಪ್ಯಾಕ್ನೆಲ್ಲ ರಿಮೂವ್ ಮಾಡಿದೆ. ಆಮೇಲಂತೂ ಫೇಸು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸರಿ ಬಿಡು ಗುರು ಅಂತ ಹೇಳ್ಬಿಟ್ಟು ನಾನು ಈ ತರ ರೆಡಿ ಆದೆ. ಅವನನ್ನ ಗೋವಾ ಬೀಚ್ ತಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ಐಸ್ ಕ್ರೀಮ್ ಸ್ವಾಹ. ಅಲ್ಲಿಂದ ನಾನು ಸೀದಾ ಬಂದಿದ್ದೆ ನನ್ನನ್ನು ಹೊತ್ಕೊಂಡು ತಿರ್ಗಾಡೋ ಈ ಕರ್ಗಿ ಹತ್ರ. ಇವಳನ್ನ 1 ತಿಂಗಳಿಂದ ಬಂಧನದಲ್ಲಿ ಇಟ್ಬಿಟ್ಟಿದ್ದೆ. ಇವತ್ತಾದ್ರೂ ಬಿಡಿಸೋಣ ಅನ್ಕೊಂಡು ಬಿಡಿಸ್ದೆ. ಅಲ್ಲಿಂದ ಸೀದಾ ಅಂಗಡಿಗೆ ಬಂದು ನಮ್ಮ ಹುಡುಗಿಗೆ ಒಂದು ಚಾಕ್ಲೇಟ್ ತಗೊಂಡು ಅಲ್ಲಿಂದ ನಾನು ಹೊರಡ್ತಾ ಇದ್ದೆ. ಯಾವತ್ತೂ ಕೈ ಕೊಡದೆ ಇರೋ ಈ ನಮ್ಮ ಕರ್ಗಿ ಇವತ್ತು ಕೊನೆಗೂ ಕೈ ಕೊಟ್ಟೇ ಬಿಟ್ಲು. ಯಾಕೆ ಅಂತಂದರೆ ಇದು ಅವಳು ತಪ್ಪಲ್ಲ. ಅವಳನ್ನ 3 ತಿಂಗಳಿಂದ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಅದು ನನ್ನ ತಪ್ಪು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸರಿ ಆಯ್ತು ಸಾರಿ ಅಂತ ಕರ್ಗಿ ಹತ್ರ ಕೇಳ್ಕೊಂಡು ಅವಳನ್ನ ಗ್ಯಾರೇಜ್ ಹತ್ರ ಟೋ ಮಾಡ್ಕೊಂಡು ತಗೊಂಡೋಗಿ ಇಂಜಿನ್ ಆಯಿಲ್ನ ಹಾಕಿಸ್ಕೊಂಡು ನಾನು ಅಲ್ಲಿಂದ ಹೊರಟೆ. ಇವಳನ್ನ ಯಾಕೆ ನಾನು ಇಷ್ಟೊಂದು ಇಷ್ಟಪಡ್ತೀನಿ ಅಂತಂದರೆ ಇವಳು ನನಗೆ ಎಷ್ಟೋ ಕಷ್ಟ ಕಾಲಗಳಲ್ಲಿ ನನ್ನ ಜೊತೆ ನಿಂತಿದ್ದಾಳೆ. ಯಾರು ನಿಂತಿಲ್ಲ ಅಂತಂದ್ರೂ ತುಂಬ ಸರಿ ನನ್ನ ಜೊತೆ ನಿಂತಿದ್ದಾಳೆ. ಇದರಿಂದ ನಾನು ದುಡ್ಡು ಕೂಡ ದುಡ್ದಿದ್ದೀನಿ. ಥ್ಯಾಂಕ್ ಯು ಕರ್ಗಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಅಲ್ಲಿಂದ ನಾನು ಸೀದಾ ಬಂದಿದ್ದೆ ನಮ್ಮ ಬಾವ ಅವರೂರಿಗೆ. ಯಾಕೆ ಅಂತಂದರೆ ಇವತ್ತಿಗೆ ನಮ್ಮ ಅಕ್ಕನ ಮಗಳು ಹುಟ್ಟಿ 3 ವರ್ಷ ತುಂಬಿತ್ತು. ಅವಳ ಬರ್ಡೇಗೋಸ್ಕರ ನಾವೆಲ್ಲ ಬಂದು ಸೇರಿದ್ದು. ಹೆಂಗಿದ್ದಾಳೆ ಇವತ್ತು ನಮ್ಮ ಬರ್ಡೇ ಗರ್ಲು? ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಧನ್ಯನ ಬರ್ಡೇಗೋಸ್ಕರ ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಧನ್ಯನ ಬರ್ಡೇ ಸ್ಟಾರ್ಟ್ ಆಯಿತು. ಕೇಕ್ ಮೇಲ್ಗಡೆ ಹೊಡಿಬೇಡ. Happy birthday to you. Happy birthday to you, Danya. ನೀವು ತಟ್ಟೆಲಿರೋದನ್ನ ಖಾಲಿ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಅಕ್ಕಂಗೆ ತಿನ್ಸಿ ಖಾಲಿ ಮಾಡ್ದ. ಚೆನ್ನಾಗಿದ್ದೀನಿ. ನಮ್ಮ ಬರ್ಡೇಗಳಿಗೆ ಬಾಯ್ ಹೇಳಿ ಇವತ್ತೊಂದು ದಿನನ ಎಂಡ್ ಮಾಡ್ದೋ.